ಯಾಕೆ ಸಂಸಾರದೊಳಗ ನೀನು ಹುಟ್ಟುತ್ತಾ ಸಾಯ್ತಾ ದುಃಖ ಪಡ್ತೀಪ? ಈ ದುಃಖದಿಂದ ಬಿಡುಗಡೆ ಆಗಲೇಬೇಕಾಗಿತ್ತಂದ್ರೆ ನಿನ್ನ ನಿಜವನ್ನ ತಿಳಿ. ನಿಜವನ್ನ ತಿಳಿದ ಅವಶ್ಯಕತೆ ಯಾಕೈತಂದ್ರೆ ಅದು ನಿನ್ನ ದುಃಖದಿಂದ ಬಿಡುಗಡೆ ಮಾಡ್ತದೆ. ನಾವು ಜಗತ್ತಿನೊಳಗೆ ಬಹಳ ವಿದ್ಯಾವಂತರದೇವು, ಬಹಳ ಶಾಣಾಗದೇವು ಅನ್ಕೊಂಡು ಸರಿಕ ಎಷ್ಟು ಪದವಿಗಳನ್ನ ಪಡೆದ್ರು ಸರಿಕ ದುಃಖ ಹೋಗಿಲ್ಲ, ಎಷ್ಟು ಶ್ರೀಮಂತಿಕೆ ಗಳಿಸಿದ್ರು ದುಃಖ ಹೋಗಿಲ್ಲ. ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ದುಃಖವನ್ನು ಕಳ್ಕೊಂಡು ನಿತ್ಯ ಸುಖಿಯಾದವ ಯಾರದಾನ ಜಗತ್ತಿನೊಳಗ? ಯಾರು ತನ್ನ ನಿಜವನ್ನ ತಿಳಿದವನ ಅವನು ಮಾತ್ರ ನಿತ್ಯ ಸುಖಿ. ಯಾಕೆ ದುಃಖ ಆಗ್ತೈತೆ ಅಂದ್ರೆ ನಾವು ತಿಳ್ಕೊಂಡಿದ್ದನ ಅಸತ್ಯ ಐತಿ. ಏನು ತಿಳ್ಕೊಂಡು ನಾವು ಕುಂತೇವು ಅದು ಅಸತ್ಯ ಐತಿ, ಅದು ನಿಜ ಇಲ್ಲ. ಅದಕ್ಕೆ ನೀನು ನಿಜವನ್ನ ತಿಳಿಬೇಕಾಗೈತಿ. ನಿಜವಾದ ನೀನು ಯಾರು ಅನ್ನೋದು ತಿಳಿಬೇಕಾಗೈತಿ. ಇದನ್ನು ತಿಳಿಯುವಂಥದ್ದು ಅಲ್ಲ ಇದು. ನಿನ್ನ ನೀ ತಿಳಿಯಾಕ ಬರುವುದಿಲ್ಲ. ಈ ಪ್ರಶ್ನೆ ಎಷ್ಟು ಸರಳ ಐತಿ, ಅದನ್ನ ಅನುಭವ ಹೊಂದೋದು ಅಷ್ಟ ಕಠಿಣ ಐತಿ. ಯಾಕಂದ್ರೆ ತಿಳಿಯುವಂತ ವಸ್ತು ಅಲ್ಲ, ಅರಿಯುವಂತ ವಸ್ತು ಅಲ್ಲ. ಎಲ್ಲವನ್ನೂ ಅರಿಯುವಂತದನ್ನ ತಾನು, ತನ್ನನ್ನು ತಾನು ಅರಿತೇನಂದ್ರೆ ಎದರ ಮೂಲಕ ಅರಿಯವ? ಮನೋಬುದ್ಧಿಹಾರಿಗಳ ಮೂಲಕ. ಈ ಜಗತ್ತಿನ ವ್ಯವಹಾರದಾಗ ಅರಿತೇವಲ್ಲ, ಏನೇನೋ ಹೊಸಾದ ಕಲಿತೇವು, ಹೊಸ ತಿಳ್ಕೊಂತೇವು. ಹಂಗ ಇದನ್ನು ತಿಳ್ಕೊಂತೇನಂದ್ರೆ ತಿಳಿಯುವಂತ ವಸ್ತು ಅಲ್ಲ. ಅದಕ್ಕೆ ಇದು ಕಠಿಣ ಆಗೈತಿ. ಹಂಗ ತಿಳಿದು ಬಿಡ್ತಿತ್ತಂದ್ರೆ ಒಂದು 4 ಪುಸ್ತಕ ಓದಿ, ಒಂದು 4 ಮಾತು ಕೇಳಿ ತಿಳ್ಕೊಂಡ್ಬಿಡ್ತಿತ್ತು. ಜಗತ್ತಿನ ಎಲ್ಲಾ ವಿದ್ಯೆಗಳನ್ನ ಹಿಂಗ ಕಲಿತೇವಲ್ಲ, ಹಿಂಗ ತಿಳಿತೇವಲ್ಲ, ಹಂಗ ತಿಳಿಯುವಂತ ವಸ್ತು ಅಲ್ಲ ಇದು. ಅತ್ಯಂತ ಸೂಕ್ಷ್ಮ ಐತಿ. ಮತ್ತು ಇದನ್ನು ತಿಳಿಯುವಂತದ್ದು ಮತ್ತೊಂದು ಯಾವುದು ಈ ಜಗತ್ತಿನೊಳಗೆ ಇಲ್ಲ. ಕಟ್ಟ ಕಡೆದಿದ್ದಾರೆ. ಎಲ್ಲವನ್ನೂ ತಿಳಿಯುವಂತದ್ದು, ಎಲ್ಲದಕ್ಕೂ ಸಾಕ್ಷಿ ಆಗಿರತಕ್ಕಂಥದ್ದು ಅದ ನೀನು. ಅದನ್ನು ತಿಳಿಯುವುದೇ ಹೆಂಗಾರೆ? ತಿಳಿಯಾಕ ಬರುವುದಿಲ್ಲ. ಹೇಳಾಕ ಬರ್ತಕ್ಕಂದ್ರೆ ಹೇಳಾಕ ಬರುವುದಿಲ್ಲ. ಅದು ಶಬ್ದ, ರೂಪ, ರಸ, ಗಂಧ ಇವು ಯಾವ ಪಂಚ ಜ್ಞಾನೇಂದ್ರಿಯಗಳಿಗೂ ಸಿಲುಕುವಂತದ್ದಲ್ಲ, ವಿಷಯ ಅಲ್ಲ. ವಿಷಯ ಇತ್ತಂದ್ರೆ ಅದು ಆಕಾರ ಇರ್ತಿತ್ತು, ರೂಪ ಇರ್ತಿತ್ತು, ಬಣ್ಣ ಇರ್ತಿತ್ತು, ಯಾವ್ದಾರ ಒಂದು ಗುಣ ಇರ್ತಿತ್ತು. ಅದಕ್ಕೆ ಇಂಥ ಗುಣ ಐತಿ ನೋಡಪ್ಪ, ಅದಕ್ಕೆ ನೀನು ಅದು ಅಂತ ಹೇಳಿಬಿಡ್ಬೋದಾಗಿತ್ತು. ಹಿಂಗ ಆಕಾರ ಇರ್ತತಿ, ಹಿಂಗ ರೂಪ ಇರ್ತತಿ, ಇಂಥ ಬಣ್ಣ ಇರ್ತತಿ, ಅದ ನೀನು ನೋಡಪ್ಪ. ನಿರ್ಗುಣ, ನಿರಾಕಾರ, ನಿರ್ಲೇಪ ಆ ಸದ್ವಸ್ತು ಯಾವ ಶಬ್ದಗಳಿಂದ ಹೇಳಕ್ ಸಾಧ್ಯ ಇಲ್ಲ. ಅದನ್ನ ಆದ್ರೆ ಸದ್ಗುರುನಾಥ ಒಂದು ಅಣುವಿನಿಂದ ತಿಳಿಸಿಕೊಡ್ತಾ, ಉಪಾಯದಿಂದ. ಅದನ್ನ ಉಪಾಯದಿಂದ ನೀ ಕೇಳ್ಕೊಂತ ಅದ ನೀನ್ ಆಗಿಬಿಡೋದು. ಈಗ ಅಜ್ಞಾನದಿಂದ ಇದು ನೀನಾಗಿ ಕುಂತಿ, ಕಲ್ಕೊಂತ ಏನಾಗಿ ಈಗ ನೀನ ಈ ಶರೀರ ಆಗಿ ಕುಂತ ಬಿಟ್ಟಿ. ಹುಟ್ಟುತ್ತೇನೆ, ಸಾಯ್ತೇನೆ, ಗಂಡು ಹೆಣ್ಣು, ದೊಡ್ಡವ ಸಣ್ಣವ, ವಯಸ್ಸಾತಿ, ಮುದುಕ, ಹರಿದವ, ಇವೆಲ್ಲ ಭಾವಗಳು ಒಳ ತುಂಬಿಕೊಂಡವ. ವಿಚಾರ ಮಾಡಿ ನೋಡಿದ್ರೆ ನೀನು ವಯಸ್ಸು ಆಗಿಲ್ಲ, ನೀನು ಹುಟ್ಟಿನೂ ಇಲ್ಲ, ಸತ್ವನೂ ಇಲ್ಲ. ಇಂತಹ ಶರೀರಗಳು ಸಾಕಷ್ಟು ಬಂದಾವು, ಸಾಕಷ್ಟು ಹೋಗ್ಯಾವು. ಅದಕ್ಕೆ ಇದನ್ನು ಒಂದು ಅನುವಿನಿಂದ ತಿಳಿಸಿಕೊಡ್ತಾನ ಸದ್ಗುರು. ಹೆಂಗದಿ ನೀನು ಅಂತ ಕೇಳಿದ್ರೆ ನಿರಾಕಾರ ಅಂತ ಹೇಳಿ, ನಿರ್ಗುಣ ಅಂತ ಹೇಳಿ, ಮತ್ತೆ ಅನುಭವ ಹೆಂಗ ಮಾಡ್ಕೊಂಡಿದ್ದೀನಿ ನಾನು. ಅದ ಕಠಿಣ ಆಗೈತಿ. ನಾವು ಅನುಭವ ಇಂದ್ರಿಯಗಳ ಮೂಲಕ ಮಾಡ್ಕೋಬೇಕನ್ನೋದ ನಮ್ಮ ಪ್ರವೃತ್ತಿ ಆಗಿ ಬೆಳೆದತ್ತೆ. ದೇವರ ದರ್ಶನ, ದೇವರ ಸಾಕ್ಷಾತ್ಕಾರ ಅಥವಾ ಸತ್ಯದ ದರ್ಶನ, ನಿಜವನ್ನ ತಿಳಿದಂದ್ರೆ ನಾವೇನು ತಿಳ್ಕೊಂಡಿವು? ಇವು ಪಂಚೇಂದ್ರಿಯಗಳ ಮೂಲಕ ತಿಳಿಬೇಕಂತ ತಿಳ್ಕೊಂಡ್ಕೊಂತೀವಿ. ಕಣ್ಣಿಗೆ ಕಾಣಿಸ್ತತನ, ಅದು ಕಿವಿ ಕೇಳಿಸ್ತತನ, ಹೀಗೆ ತಿಳ್ಕೊಳಕ್ ಬರ್ತದಂತ ನಾವು ಕಲ್ಪನಾ ಹೇಳ್ಕೊಂತೀವಿ. ಆದ್ರೆ ಸದ್ವಸ್ತು ಹೆಂಗೈತಿ, ಆ ಪರಬ್ರಹ್ಮ ಸ್ವರೂಪ ಹೆಂಗೈತಿ ಅಂದ್ರೆ ಇವು ಯಾವ ಇಂದ್ರಿಯಗಳಿಗೂ ನಿಲ್ಕಲಾರದು. ಅಷ್ಟೇ ಯಾಕೆ ನಾ ಬಹಳ ಬುದ್ಧಿವಂತದೆ ಅಂದ್ರೆ ಅದು ಹೆಂಗೈತಿ ಹೇಳಿ ನಾ ಕಲ್ಪನಾ ಮಾಡಿ ತಿಳ್ಕೊಂತೀನಿ ಅಂದ್ರೆ
ನಿನ್ನ ಯಾವ ಕಲ್ಪನೆಗಳಿಗೂ ಬರಲಾರದು. ಬುದ್ಧಿಯನ್ನ ಮೀರಿದಂತದ್ದು, ಮನಸ್ಸಿನ ಆಚೆ ಇದ್ದಂತದ್ದು. ಮನಸ್ಸಿನೊಳಗೆ ಏನಾಗ್ತೈತಿ ಅನ್ನೋದು ನೋಡೋಣ ಯಾರು? ನಿನ್ನ ಬುದ್ಧಿಯ ತೀಕ್ಷ್ಣತೆಯನ್ನು ಅಳಿಯೋಣ ಯಾರು? ನನ್ನ ಬುದ್ಧಿಗೆ ಮಬ್ಬು ಬಂದತ್ರಿ, ನನ್ನ ಬುದ್ಧಿ ತೀಕ್ಷ್ಣ ಆಗೈತಿ, ಇದನ್ನು ತಿಳಿಯೋಣ ಯಾರು? ನಿನ್ನಲ್ಲಿ ಬಂದಂತ ಅಹಂಕಾರ ಮಮಕಾರಗಳನ್ನು ನೋಡೋಣ ಯಾರು? ಯಾರು? ಅವನೇ ಸದ್ವಸ್ತು. ಅದಕ್ಕೆ ಅರು ಅಂದ್ರು, ಆತ್ಮ ಅಂದ್ರು, ಪರಮಾತ್ಮ ಅಂದ್ರು. ಬೇರೆ ಬೇರೆ ಧರ್ಮ ಗ್ರಂಥಗಳಲ್ಲಿ ಬೇರೆ ಬೇರೆ ಹೆಸರಿಟ್ಟು ಕರೆದು ಅದಕ್ಕಷ್ಟ. ಆ ಸದ್ವಸ್ತು ಮಾತ್ರ ಒಂದೇ ಐತಿ. ಅದರ ಲಕ್ಷಣಗಳನ್ನ, ಪಂಚ ಲಕ್ಷಣಗಳನ್ನ ಹೇಳ್ತಾರೆ. ಆ ಪಂಚ ಲಕ್ಷಣಗಳನ್ನು ಸದ್ಯಕ್ಕೆ ಯಾವ ಲಕ್ಷಣ ಇಲ್ಲದ್ವು ಅವು. ನಾವು ಜಡ ಲಕ್ಷಣಗಳನ್ನು ಹೇಳ್ತೇವೆ, ಇಂಥ ರೂಪ, ಇಂಥ ಆಕಾರ, ಇಂಥ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಅಣುವಿನಿಂದ ಹೇಳ್ತಾರೆ. ಅದು ಸತ್ಯ ಐತಿ, ನಿತ್ಯ ಐತಿ, ಪರಿಪೂರ್ಣ ಐತಿ. ಸದ್ವಸ್ತು ಯಾವುದು ಜಗತ್ತಿನೊಳಗೆ ಹುಡುಕುವಂತ ಹೋಗು ಅದನ್ನೇನು. ಆ ಸದ್ವಸ್ತು ಯಾವುದೈತಿ ಜಗತ್ತಿನೊಳಗ ಯಾವ ಕಾಲಕ್ಕೂ ಬದಲಾವಣೆ ಆಗಿರಬಾರದು, ಯಾವಾಗಲೂ ಇರಬೇಕು. ದೇಶ ಕಾಲಗಳ ಪರಿಮಿತಿ ಇರಬಾರದು. ಅದಕ್ಕೆ ಕಾಲ ಬದಲಾದಂಗೆ ಬದಲಾವಣೆ ಆಗುವಂತದ್ದಲ್ಲ. ಅಂತ ಜಗತ್ತಿನೊಳಗೆ ಯಾರೈತೆ ಅಂದ್ರೆ ಎಲ್ಲ ಬದಲಾವಣೆ ಆಗುವಂತವು ಅದಾವ. ಹೊರಗಿಂದ ಈ ಶರೀರನೂ ಆಗಿದೆ, ಇವೆಲ್ಲ ಬದಲಾವಣೆ ಆಗುವಂತವ, ವಿಕಾರ ಆಗುವಂತವ ಅದಾವ. ಅಂದಾಗ ಈ ಜಗತ್ತಿನೊಳಗಿದ್ದಂತ ಯಾವ ವಸ್ತುನೂ ನಾನಲ್ಲ, ಈ ಶರೀರನೂ ನಾನಲ್ಲ. ಇದು ಸತ್ಯ ಇಲ್ಲ, ಇದು ವಿಕಾರ ಹಾಕೋಂತ ಬರ್ತದೆ, ಬದಲಾವಣೆ ಹಾಕೋಂತ ಬರ್ತದೆ. ಇವತ್ತಿದ್ದಾಗ ನಾಳೆಗೆ ಇರೋದಿಲ್ಲ, ನೀನಿದ್ದಾಗ ಇವತ್ತಿಲ್ಲ, 10 ವರ್ಷದಿಂದ ಈಗಿಲ್ಲ, ಇನ್ನು 10 ವರ್ಷಕ್ಕೆ ಮತ್ತೆ ಇರೋದಿಲ್ಲ, ಮತ್ತೆ ಈ ಶರೀರ ಉಳಿಯೋದು ಮತ್ತೊಂದು ಶರೀರ ಬಂತು. ಅಂದಾಗ ಈ ಶರೀರ ನಾನಲ್ಲ, ಮತ್ತೆ ಯಾವುದು ನಾನು? ಪ್ರಶ್ನೆ ಅದಕ್ಕೆ ನಿಜವಾದ ನಾನು ಯಾರು? ಎಷ್ಟು ಸರಳ ಪ್ರಶ್ನೆ ಐತಿ, ಅಷ್ಟ ಗೂಢಾರ್ಥದೊಳಗೆ. ಮತ್ತ ಅದನ್ನು ಸದ್ಗುರು ಅಷ್ಟ ಅನುವಿನಿಂದ ಅಷ್ಟ ಸರಳ ತಿಳಿಸಿಕೊಡ್ತಾನ. ಅವನು ಹೇಳಿದಂತ ಗುಣಗಳ ಲಕ್ಷಣಗಳನ್ನು ಹಿಡ್ಕೊಂಡು ನಾವು ಹುಡುಕುವಂತ ಹೋಗಿದ್ದಾರೆ, ನಮ್ಮ ಅನುಭವಕ್ಕೆ ಬರ್ತದೆ. ಅದಕ್ಕೆ ಇದನ್ನು ಹೇಳ್ತಾರ, ಇದು ಮನಬುದ್ಧಾದಿಗಳನ್ನ ಮೀರಿದಂತದ್ದು, ಇಂದ್ರಿಯಾತೀತ, ಇಂದ್ರಿಯಗಳಿಗೆ ನಿಲುಕಲಾರದಂತದ್ದು. ಅದಕ್ಕೆ ನಾವು ಒಂದು ಅನುವಿನಿಂದ ಉಪಾಯದಿಂದ ತಿಳ್ಕೊಂತ ಹೋಗು. ತಿಳಿಯುವುದಂದ್ರೆ ಅದರ ಅರ್ಥಾತ್ ಏನಪ್ಪಾ ಅಂದ್ರೆ, ಯಾವುದನ್ನು ನೀನಲ್ಲ ಅದನ್ನೆಲ್ಲ ಬಿಟ್ಕೊಂತ ಹೋಗು. ಯಾವುದು ನೀನಲ್ಲ ಅದರ ಮೇಲಿನ ಮೋಹವನ್ನು ತೆಗೆದು ಹಾಕೋಂತ ಹೋಗು. ಈ ಜಗತ್ತಿನ ವಿಷಯಾದಿಗಳ ಮೇಲಿನ ಮೋಹ ಐತಿ, ಅದನ್ನು ಬಿಡು. ಈ ಶರೀರ ಮೇಲಿನ ಮೋಹ ಐತಲ್ಲ, ಈಗ ನಾನು ನಂದು ಅಂತೇಳಿ, ಒಮ್ಮೆ ನಾನಂತ, ಒಮ್ಮೆ ನಂದಂತ, ಇಲ್ಲೇ ಎಷ್ಟು ವ್ಯತ್ಯಾಸ ಐತಿ. ನೀನು ಕರೆನೋ ನಿಂದು ಕರೆನೋ, ಇದು ನಂದು ಮಣಿ, ಇದು ನನ್ನ ಹೊಲ, ಇದು ನನಗೆ ಗಾಡಿ ಅಂತ ಹೇಳ್ತಿ. ಆ ಗಾಡಿ ನೀನಕ್ಕೇನ? ಯಾವುದು ನಂದಂತೆ ಅದು ನೀನಲ್ಲ. ಹಾಗೆ ಈ ಶರೀರಕ್ಕೆ ಇದು ನನ್ನ ಕೈ ಅಂತಿ, ಕೈ ನೀನಲ್ಲ. ನನ್ನ ಕಾಲ ಅಂತಿ, ಯಾವುದು ನೀನು? ಈ ಕೈ ನೀನು, ಕಾಲ ನೀನು, ಕಣ್ಣು ನೀನು, ಇದಕ್ಕೆಲ್ಲಕ್ಕೂ ಹೆಸರು ಇಟ್ಟಾರ. ಇದರೊಳಗೆ ನೀನು ಯಾವುದು? ಇದೆಲ್ಲರೂ ಸೇರಿ ನಾನು ಅಂದಾಗ ಇದು ಮಲಬೇಡ ಬೆಸಿಗೆ ಐತಿ. ಇದ್ರೊಳಗ ಪಂಚವಾಯುಭೂತಗಳದಾವ. ಇದ್ರೊಳಗ ಎಲ್ಲ ಭೂಮಿ ಐತಿ, ಆಕಾಶ ಐತಿ, ನೀರೈತಿ, ಗಾಳಿ ಐತಿ, ಅಗ್ನಿ ಐತಿ. ಈ ಪಂಚವಾಯುಭೂತಗಳಾದಂತ ಈ ಶರೀರ, ಈ ಶರೀರದೊಳಗೆ ನೀನು ಯಾರು ಅಂತ ಪ್ರಶ್ನೆ ಮಾಡಿದ. ಶರೀರದೊಳಗೆ ಶರೀರನ ನೀನಾಗಿದ್ದವ್ರೆ, ಗಾಢ ನಿದ್ರೆ ಒಳಗೆ ಈ ಶರೀರ ಇಲ್ಲ, ಕನಸಿನೊಳಗೆ ಮತ್ತೊಂದು ಶರೀರ. ನಿನ್ನ ಅನುಭವನ ನೋಡ್ಕೊಂತ ಹೋಗು. ಈ ಶರೀರಗಳಲ್ಲಿ 3 ಶರೀರಗಳಂತ ಹೇಳ್ತಾರ. ಆ 3 ಶರೀರದೊಳಗೆ ನಾವು ಜಡ ಶರೀರಕ್ಕೆ ಬಹಳ ನೋಡ್ಕೊಂತೇವೆ, ಸ್ಥೂಲ ಶರೀರಕ್ಕೆ ಬಹಳ ನೋಡ್ಕೊಂತೇವೆ,
ಮತ್ತು ಇನ್ನೆರಡು ಸೂಕ್ಷ್ಮ ಮತ್ತು ಕಾರಣ ಶರೀರ ಅಂತ ಹೇಳ್ತಾರೆ. ನಾವು ಈ ಸ್ಥೂಲ ಶರೀರವನ್ನು ಸತ್ಯ ಅಂತ ಹಿಡ್ಕೊಂಡು ಕುಂತೇವು. ಇದಕ್ಕಿಂತ ಬಹಳ ವೇಗವಾಗಿ ಹರಿದಾಡತಕ್ಕಂಥ ಸೂಕ್ಷ್ಮ ಶರೀರ ಬಂದಿರ್ತದೆ. ಗಾಢ ನಿದ್ರೆ ಒಳಗೆ, ಕನಸಿನೊಳಗೆ ಸೂಕ್ಷ್ಮ ಶರೀರ, ಈ ಶರೀರ ಬಿಟ್ಟು ಬಿಟ್ಟಿರ್ತಾನ. ನೀನ್ ಅರಿಯೋ ಇಲ್ಲ ಅಲ್ಲಿ ವಿಚಾರ ಮಾಡಿ ನಾವು, ಈ ಶರೀರ ಇಲ್ಲ, ನೀನು ಮಾತ್ರ ಅದಿ. ಯಾಕಂದ್ರೆ ಆ ಅನುಭವನ ನೀ ಹೇಳ್ತಿ, ನೀ ತಿಳಿದಿ, ನೀ ಅರಿತಿ ಅಂದ್ರೆ ಅರ್ಥಾತ್ ಏನಪ್ಪಾ, ನೀ ಅಲ್ಲಿ ಅದಿ ಅಂತ ಅರ್ಥ. ಈ ಜಗತ್ತಿಲ್ಲ, ಗಾಢ ಶರೀರ ಕನಸಿನೊಳಗೆ ಈ ಜಗತ್ತಿಲ್ಲ, ಅಲ್ಲೊಂದು ಜಗತ್ತ ಬೇರೆ. ಆ ಎಲ್ಲಾ ಜಗತ್ತಿಗೂ ಸಾಕ್ಷಿಯಾಗಿ ನೀ ನೋಡ್ತಾನ ಅಲ್ಲಿ. ಈ ಜಗತ್ತಿಗೆ ಜಡ ಶರೀರದಿಂದ ಸಾಕ್ಷಿಯಾಗಿ ಹೆಂಗ ನೋಡ್ತಾ ಇದ್ದೀವೋ ಹಂಗ ಕನಸಿನ ಜಗತ್ತಿಗೆ ಅಲ್ಲಿ ಸಾಕ್ಷಿಯಾಗಿ ನೀ ನೋಡ್ತಾನ ಅಲ್ಲಿ. ಆ ಸಾಕ್ಷಿ ಯಾವಾಗಲೂ ಐತಿ. ಗಾಢ ನಿದ್ರೆ ಒಳಗೂ ಆ ಸಾಕ್ಷಿಯಾಗಿ ಆ ಗಾಢ ನಿದ್ರೆಯನ್ನು ನೋಡ್ತಾನ ಅಲ್ಲಿ. ಎಂಥ ನಿದ್ದೆ ಆರಾಮಾಯ್ತಪ್ಪ ಅಂತ ಹೇಳಿ ಉದ್ಧಾರ ತೆಗಿತು. ಎಂಥ ಆನಂದ ಇತ್ತದ್ರೊಳಗ. ನಿದ್ರಾ ಅನುಭವನ ನೋಡ್ಕೋ. ಯಾವಾಗ ಈ ಅನುಭವ ನಿನ್ನ ತಿಳಿಯಾಕ ಶುರುವಾಗತ್ತಂದ್ರೆ ನೀ ಸೂಕ್ಷ್ಮಮತಿ ಆದಾಗ. ಜಡಮತಿಯಾಗಿ ಶರೀರಕ್ಕೆ ನೀ ಇಟ್ಕೊಂಡು ಕುಂತಾಗಿ ಈ ಅನುಭವ ತಿಳಿದಿಲ್ಲ. ಅದಕ್ಕೆ ಸದ್ಗುರುನಾಥ ಏನ್ ಮಾಡ್ತಾನ, ಮೊದಲು ಜಡಮತಿ ಇದ್ದಂತ ಜಡಭಾವವನ್ನು ಕಳ್ಕೋಪ. ಈ ಶರೀರವನ್ನು ದಂಡಿಸು, ಸೇವಾ ಸತ್ಕರ್ಮಗಳಲ್ಲಿ ತೊಡಗಿಸು. ಇದು ನಾನು ನಂದು ಅಂತ ಅಹಂಕಾರ ಮಮಕಾರಗಳನ್ನ ಇದ್ರ ಮೇಲೆ ಇಟ್ಕೊಂಡು ಕುಂತಿಯಲ್ಲ, ಇದನ್ನು ಸಮರ್ಪಣೆ ಮಾಡ. ಮೊದಲು ಸದ್ಗುರುನಾಥನಲ್ಲಿ ಸಮರ್ಪಣೆ ಮಾಡಿ, ಈ ಶರೀರ ನಾನಲ್ಲ ಸದ್ಗುರುನಾಥ, ಇದು ನೀನು ಕೊಟ್ಟಿದ್ದು, ಇದು ನಿನಗ ಮುಡುಕು, ನಿನ್ನ ಸೇವೆಯಲ್ಲೇ ಇರಲಿದು ಅಂತ ಇದನ್ನ ಅನ್ಯತಾ ಭಾವದಿಂದ ಇದನ್ನ ನೋಡಕ್ ಶುರು ಮಾಡು. ಇದನ್ನ ಕಾಯವನು ನೀನ, ಕೊಲ್ಲವನು ನೀನ, ನನಗೇನ ಸಂಬಂಧ ಇದು. ಇಂಥ ಅನನ್ಯವಾದ ಭಕ್ತಿ ಭಾವದಿಂದ ಹಿಂಗೆ ನಡ್ಕೊಂತ ಹೋದಾಗ ಈ ಶರೀರದ ಮೇಲೆ ಇದ್ದಂತ ಮಮಕಾರ, ಇದರಿಂದ ಉಂಟಾದಂತ ಅಹಂಕಾರ ನಾಶಕ್ಕೂ ಅಂತ ಬರ್ತಾವ. ಅಹಂಕಾರ ಮಮಕಾರಗಳು ಇರುವವರಿಗೆ ಈ ಸತ್ಯದ ಅನುಭವ ಆಗುವುದು. ಈ ಅಹಂಕಾರ ಮಮಕಾರಗಳನ್ನು ಕಳ್ಕೊಳಕ್ ಮತ್ತೊಂದು ಯಾವ್ದು ಉಪಾಯ ಇಲ್ಲ. ಎಲ್ಲಿ ಹೋದ್ರು ಮತ್ತಟ ಪುಡದು ಹೇಳ್ತಾವೆಲ್ಲ ಸದ್ಗುರುನ ಸಾನ್ನಿಧ್ಯದಲ್ಲಿ ಬಂದಾಗ ಮಾತ್ರ ಇವು ನಾಶಕ್ಕ. ಆ ಸಾನ್ನಿಧ್ಯದಲ್ಲಿ ಬಂದು ಇದನ್ನ ಸಂಪೂರ್ಣ ಶರಣಾಗತ ಭಾವದಿಂದ ಯಾವಾಗ ನಾವು ವಿಚಾರ ಮಾಡಕ್ ನಿಂದಿರ್ತೇವೋ ಅವಾಗ ವಿಚಾರಕ್ಕೆ ಗೋಚರ ಆಗ ಶುರು ಆಗ್ತದೆ. ಇದೆಲ್ಲ ಅಸತ್ಯ ಐತಲ್ಲಪ್ಪ ಅನ್ನೋಂಥ. ಯಾವಾಗ ಇದು ಅಸತ್ಯ ಅನ್ನೋ ಭಾವ ಗಟ್ಟಾಕೊಂತ ಹೋಗತಿ, ಆವಾಗ ಮನಸ್ಸು ಇದರಿಂದ ನಿವೃತ್ತ ಆಕೊಂತ ಹೋಗ್ತದೆ. ಮನಸ್ಸಿನಲ್ಲಿದ್ದಂತ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಾದಿಗಳು ಸ್ವಚ್ಛ ಆಕೊಂತ ಬರ್ತಾವೋ, ಯಾವಾಗ ಅಂತಃಕರಣದಲ್ಲಿ ದೋಷಗಳು ಸ್ವಚ್ಛ ಆಗ್ತಾವೋ ಆನಂದದ ಭಾವನೆ ಇರಿಸ್ತದೆ. ಆವಾಗ ಅರವ ನಾನು ಅನ್ನುವಂತ ಸತ್ಯದ ಅನುಭವ ಶುರುವಾಗ್ತದೆ. ಆ ಅರವ ಸದ್ವಸ್ತು, ಆ ಅರವೇ ನೀನು. ಆ ಅರವ ನಾನು ತಿಳಿದ ಮೇಲೆ ಜಗದ ಮೇಲಿನ ಮೋಹ, ಶರೀರ ಮೇಲಿನ ಮೋಹ, ನಾನು ನಂದನ್ನು ಭಾವ ಅಳದು ಹೋಗಿ ಬಿಟ್ಟಿರ್ತದೆ. ಅವಾಗ ತಾನಾಗಿ ಬಿಡಿತಾನ. ಅದಕ್ಕೆ ಇದು ಅನುಭವ ಗಮ್ಯ. ಇದನ್ನ ನಿನ್ನ ಜೀವನ ತಿಳಿಯೋಳಕ್ಕೆ ಬರೋದು, ಬುದ್ಧಿಯಿಂದ ತಿಳಿಯಕ್ಕೆ ಬರೋದು, ಅನುಭವದಿಂದ ನೋಡಕ್ ಬರ್ತದೆ. ಅದಕ್ಕೆ ಇದನ್ನ ಅನುಭವ ಮಾಡ್ಕೋಬೇಕಾಯ್ತಂದ್ರೆ ಅದರಂಗ ನಡೀಲೇಬೇಕು. ಅದಕ್ಕೆ ಇದು ಕಠಿಣ ಆಗೈತಿ. ನಡೆದಾಗ ಮಾತ್ರ ಅನುಭವ ಬರ್ತೈತಿ. ಹಂಗ ಬದುಕಿದಾಗ, ಹಂಗ ಜೀವನ ಮಾಡಿದಾಗ, ಹಂಗ ನಡೆದಾಗ ಮಾತ್ರ ಅನುಭವ ಬರ್ತೈತಿ. ಇದು ಸುಮ್ಮನೆ ಹೇಳಿದ್ರೆ ಕೇಳಿದ್ರೆ ಬರುವಂತದ್ದು. ಕೇಳಿ ತಿಳ್ಕೊಂಡು ಬರುವಂತದ್ದು ಎಲ್ಲರ ಜೀವನ ಮುಕ್ತರಾಗಿ ಬಿಟ್ಟಿದ್ರು. ಅದಕ್ಕೆ ಇದು ಒಳಗೆ ತಿಳ್ಕೊಳ್ಳುವಂತಹದ್ದು, ಹೊರಗೆ ತಿಳ್ಕೊಳ್ಳುವಂತದ್ದಲ್ಲ. ಹೊರಗಿನ ಶಬ್ದದಿಂದ, ಹೊರಗಿನ ರೂಪದಿಂದ, ಹೊರಗಿನ ವಿಚಾರದಿಂದ ನಮಗೆ ಸ್ವಲ್ಪ ದಾರಿಗಳು ಕಾಣಿಸ್ತಾವ ಅಷ್ಟೇ. ಆ ದಾರಿಯನ್ನು ಹಿಡ್ಕೊಂಡು ಹಂಗ ಒಂದೊಂದು ಹೆಜ್ಜೆ ನಾವು ಹಿಡ್ಕೊಂತ ಹೋಗಬೇಕು. ಯಾವಾಗ ನಾವು ವಿಷಯಾದಿಗಳಲ್ಲಿ ಮೇಲೆ ನಮೋ ಐತಲ್ಲ, ಅದನ್ನ ವಿಚಾರದಿಂದ ತೆಗೆದು ಹಾಕುವಂತ ಬರ್ಬೇಕು. ಅದಕ್ಕೆ ಸತ್ಸಂಗ ಬಹಳ ಮುಖ್ಯ ಐತಿ. ವಿಚಾರದಿಂದ ಅಂತರಂಗದಲ್ಲಿದ್ದಂತಹ ದೋಷವನ್ನ ಕರಗಿಸ್ಕೊಂತ ಸ್ವಚ್ಛ ಮಾಡ್ಕೊಂತ ಬರ್ಬೇಕು. ಈ ಅಹಂಕಾರ ಮಮಕಾರಗಳನ್ನು ಸ್ವಚ್ಛ ಮಾಡಿ, ಕಾಮ ಕ್ರೋಧಾದಿಗಳನ್ನ ತೆಗೆದು ಹಾಕಿ ನಿನ್ನ ಅಂತಃಕರಣ ಸ್ವಚ್ಛ ಆಗಿಬಿಡ್ತೆ ಅಂದ್ರೆ ಮತ್ತೆ ಮುಂದೆ ಏನು ಕೆಲಸ ಉಳಿದೇ ಇಲ್ಲ. ನೀ ತಿಳಿಬೇಕನ್ನೋ ಪ್ರಶ್ನೆನೂ ಉಳಿದಿಲ್ಲ, ತಿಳಿದೈತನ್ನೋ ಪ್ರಶ್ನೆನೂ ಬರುವುದಿಲ್ಲ. ತಿಳಿದೈತಂದ್ರೆ ತಿಳಿದಿಲ್ಲ ಅಂತ ಅರ್ಥ.
ಯಾಕಂದ್ರೆ ತಿಳಿಯೋಬ್ಬ ಬೇರೆ ಉಳಿದಿಲ್ಲ. ಸಮುದ್ರ ಆಳಕ್ಕೆ ಹೋದಂತ ಉಕ್ಕಿನ ಗೊಂಬೆ ಹೆಂಗ ಸಮುದ್ರನ ಆಗ್ತದಲ್ಲ, ಹಂಗ ಇದನ್ನ ಅನುಭವ ಮಾಡ್ಕೋಬೇಕಂತ ಹೋಗಿ ಹೋಗಿ ಅದ ತಾನ ಆಗಿಬಿಡು. ಅದಕ್ಕೆ ಇದಕ್ಕೆ ಕಠಿಣ ಭಾಳ ಐತಿ. ಅದಕ್ಕೆ ಸದ್ಗುರುವಿನ ಸಂಘ, ಸದ್ವಿಚಾರ, ಸಚ್ಚಾರಿತ್ರ್ಯ, ಉತ್ತಮ ಜೀವನ ಕ್ರಮ ಇದ್ದಾಗ ಮಾತ್ರ ಇದು ಸಿದ್ಧಿಸ್ತೈತಿ. ಅಂತ ಸಾಧನೆಯಲ್ಲಿ ನಾವು ತೊಡಗಿದರೆ ಜೀವನ ಮುಕ್ತರ ಸಾಧ್ಯ ಐತಿ. ಜೀವನ ಮುಕ್ತಿ ಅಂದ್ರೆ ಮತ್ತೊಂದು ಏನಿಲ್ಲ, ಮತ್ತೊಂದು ಯಾವ್ದಾರ ಪದವಿ ಸಿಗುವುದಿಲ್ಲ. ಅತ್ಯಂತ ದುಃಖ ಏನು ಸಂಸಾರಗಳು ಬರ್ತೈತಲ್ಲ, ಆ ದುಃಖ ನಿವೃತ್ತಿ ಆಗಿಬಿಡುತ್ತದೆ. ಆನಂದನ ಆನಂದ, ಎಲ್ಲಿ ಕುಂತರೂ ಆನಂದನ ಆನಂದ. ಅಂತಹ ಸ್ಥಿತಿಯನ್ನು ಹೊಂದಿ ಜೀವನ ಮುಕ್ತರಾದಂಥವರ ವಿಚಾರಗಳನ್ನ ನಾವು ಪುನಃ ಪುನಃ ಕೇಳಿ ಜೀವನವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನಾನು ಒಂದೇ ಎರಡು ಮಾತನ್ನು ಮುಗಿಸ್ತೇನೆ. ಅಪ್ಪ ಅವರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವೆಲ್ಲರೂ ಪುನೀತರಾದವು, ಧನ್ಯರಾದವು ಅಂತೇಳಿ ಭಾವಿಸ್ತಾ ಈಗ ದಿವ್ಯ ಸಾಹಿತ್ಯದಿಂದ ಆಶೀರ್ವಚನವನ್ನ ಕೇಳೋಣ. ಗುರುಗಳ ಆತ್ಮಾನಂದ ಆಶ್ರಮದ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನದ ನಿಮಿತ್ತವಾಗಿ 3ನೇ ದಿನದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಇಲ್ಲಿವರೆಗೂ ತಮ್ಮ ಅನುಭವಾಮೃತವನ್ನು ಉಳಿಸಿದಂಥ ಬಸವರಾಜ ಪಂಡಿತರಲ್ಲಿ ಹಾಗೂ ಇವತ್ತಿನ ವಿಷಯದ ಕುರಿತು ಇಲ್ಲಿವರೆಗೂ ಸಾಕಷ್ಟು ಅನುಭವದ ವಿಚಾರಗಳನ್ನು ತಿಳಿಸಿದಂಥ ಎಲ್ಲ ಗುರುಬಂಧುಗಳಲ್ಲೂ ಹಾಗೂ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಸುಖ ಸ್ವರೂಪರೇ. ಇವತ್ತಿನ ವಿಷಯ ನಿಜವಾದ ನಾನು ಯಾರು, ಯಾರು ನಾನು, ಇದನ್ನ ತಿಳಿಲಿಕ್ಕೆ ಬರೋದಿಲ್ಲ, ಅನುಭವಿಸ್ಲಿಕ್ಕೆ ಬರ್ತೈತಿ. ವಿಚಾರ ಮಾಡಿದಾಗ ಅನುಭವಿಸ್ಲಿಕ್ಕೆ ಬರ್ತೈತಿ ಅಂತ. ವಿಚಾರ ಮಾಡದ ಹೊರತು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಆರು ನಾನು ಅಂದು ವಿಚಾರಿಸಿ ಅಂತ ವಿಚಾರ ಮಾಡಿ ನೋಡು, ಅವಾಗ ನಿನ್ನ ತಿಳಿತೈತಿ ಯಾರು ಅಂತ. ಅವಾಗ ಅದನ್ನ ಅನುಭವಿಸ್ಲಿಕ್ಕೆ ಬರ್ತೈತಿ. ಸಾಮಾನ್ಯವಾಗಿ ನಾವು ಯಾರು ಅಂತಂದ್ರೆ ನಾವು ಇದು ದೇಹದ ವಿವರಣೆಯನ್ನು ಕೊಡ್ತೇವೆ. ಅದರ ಇದಕ್ಕೆ ಮುಂದುವರೆದು ಕೇಳಿದ್ರೆ ಅಂತ ಉಡವ, ಇಂಥ ಉಡವ, ಅಂತ ಹೆಸರುಳ್ಳವ, ಇಂಥ ಹೆಸರುಳ್ಳವ ಅಂತ ಇದು ದೇಹದ ಬಾಹ್ಯ ಲಕ್ಷಣಗಳನ್ನು ಹೇಳ್ತೇವೆ ಹೊರತಾಗಿ ಇರುವಿನ ಲಕ್ಷಣಗಳನ್ನು, ಇದಕ್ಕೆ ಆಧಾರವಾಗಿರುವಂಥದ್ದು ಯಾವುದು ಅದನ್ನು ಹೇಳುವಂತಂದ್ರೆ ಹೇಳಲಿಕ್ಕೆ ಬರುದಿಲ್ಲ. ಅದನ್ನು ಹೇಳಲಿಕ್ಕೆ ಬರುದಿಲ್ಲ. ಇದು ಹೆಂಗೈತಿ ಅಂತ ವಿಚಾರ ಮಾಡಿ ನೋಡಿದ್ರು. ಇದು ನಾನು ಅಂತ ನಂಬ್ಕೊಂಡು ಕುಂತಿಯಲ್ಲ, ಇದನ್ನ ಮೊದಲೇಕ್ ವಿಚಾರ ಮಾಡು. ಇದು ನೀನು, ಆದ್ರೆ ಇದು ಹೆಂಗೈತಿ ವಿಚಾರ ಮಾಡಿ ನೋಡಿದ್ರು. ಇದನ್ನು ವಿಚಾರ ಮಾಡ್ಲಿಕ್ಕೆ ನಮಗ ನಾವು ಸಣ್ಣ ಹುಡುಗರಿದ್ದಾಗ ಒಂದು ಹಾಡನ್ನು ಹೇಳ್ತದ್ದು. ತಮಗೆಲ್ಲ ಈಗ ಹಳ್ಳಿ ಒಳಗಿದೆ ಸಾಮಾನ್ಯವಾಗಿ ಆ ಹಾಡು ಇತ್ತು. ಈಗೆಲ್ಲ ಮೊಬೈಲ್ ಬಂದ ಅವು ಯೂಟ್ಯೂಬ್ ಅದು ಇದು ಬಂದ ಇವೆಲ್ಲ ಹೋಗ್ಬಿಟ್ಟ.
ಅವಾಗೆಲ್ಲ ಹೇಳ್ತಿದ್ರಿ ಹತ್ತಿ ಕಟಿಗಿ ಬತ್ತಿ ಕಟಿಗಿ ಬಾವನ್ನಾರ ಬಸಪ್ಪನಾರ ಅಂತ ಪಂಚಂ ಪಗಡಂ ನೆಲ್ಲಿಕಟ್ಟಿ ಹನುಮ ದಾಸರ ಬರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಗೋಳಿ ಅಂತ ಇದನ್ನೆಲ್ಲ ಹಾಡ್ತಿದ್ರಿ. ಅದು ಎದಕ್ಕೆ ಹಾಡಿದ್ದು ಅಂದ್ರೆ ಈ ದೇಹದ ಕುರಿತನ ಹಾಡಿದ್ದು ಅಂತ. ಇದು ಹೆಂಗೈತಿ ನೋಡ್ಕೋ ಅಂತ ಹೇಳಿದ್ದವ್ರು. ಇದು ನೀನನು, ಇದು ನೀನಲ್ಲ. ಇದನ್ನ ಅರಿತಕ್ಕಂತ ಅರಿವು ನೀನದೇ. ಅದನ್ನ ತಿಳ್ಕೊ, ಅದನ್ನ ವಿಚಾರ ಮಾಡಿ ನೋಡು ಅಂತ ಹೇಳಿದ್ದು. ಇದನ್ನ ವಿಚಾರ ಮಾಡಿಲ್ಲ ನಾವು. ಒಂದು ಕ್ಷಣ ನಿಂತು ವಿಚಾರ ಮಾಡಿದ್ರೆ ಇದು ಹೊಳಿತೈತೆ. ಅವ್ರು ಹೇಳಿದ್ರು ನಿನ್ನ ನಿಜ ಯಾವುದು ಅನ್ನೋದನ್ನ ವಿಚಾರ ಮಾಡಿ ನೋಡು. ಸುಳ್ಳನ್ನ ನಾನು ಅಂತ ನಂಬ್ಕೊಂಡು ಕುಂತಿಯಲ್ಲ, ಈ ಸೂರ್ವ ಆ ನಾರುವ ಈ ದೇಹನ ನಾನು ನಂದು ಅಂತ ಹೇಳ್ಕೊಂತ ಹೊಂಟಿ, ಇದು ನಿಜ ಐತೋ ಹೆಂಗೈತೆ, ಇದು ಸುಳ್ಳೈತೋ ಅಂತ ವಿಚಾರ ಮಾಡಿ ನಾವು. ನಿಜಾನ ಇದ್ದಿದ್ರ ಯಾವಾಗ್ಲೂ ಇರ್ಬೇಕಿತ್ತು. ತ್ರಿಕಾಲದಲ್ಲಿಯೂ ಇದಿರ್ಬೇಕಿತ್ತು. ಇವು ವರ್ತಮಾನದೊಳಗೆ ಮಾತ್ರ ಇದ್ದು ತೋರಿತತಿ. ತೋರುದು ನಾರುದು ಸೋರುದನ್ನ ನಾನು ಅಂತ ಹೇಳಾಕತ್ತಿ, ಇದು ನೀನಲ್ಲ ಅಂತ ಅವ್ರು ಹೇಳ್ತಾರೆ. ನೀನು ಮೂರು ಅವಸ್ಥೆ ಒಳಗಿರುವಂತವ, ಮೂರು ಕಾಲದಾಗೂ ಇರುವಂತವ. ಇದಮ್ಮ ಅನಿಸೋದಕ್ಕೆ ಬಾಧೆ ಹೊಂದದೆ ತೋರುತ್ತೀಯ, ಸತ್ಯ ನಿನ್ನ ನಿಜ ಐತಿ, ಅದನ್ನ ತಿಳ್ಕೊ ನೀನು ಅಂತ ಹೇಳ್ತಾರ. ಇದು ಅನ್ನೋದಕ್ಕೆ ಆಶ್ರಯವಾಗಿದೆ ನೀನು. ಇದು ಕಣ್ಣು, ಇದು ನಂದು ಅಂತ ಹೇಳ್ತೀನಿ. ನಿಂದಾದ್ರೆ ನಿನ್ನ ಹಾಕ್ಯೇನು? ನೀನ್ ಅಲ್ಲದನ್ನೆಲ್ಲ ಬಿಡ್ಲಿಕ್ಕೆ ಬರ್ತೈತಿ, ನಿನ್ನನ್ನ ಬಿಡ್ಲಿಕ್ಕೆ ಬರುದಿಲ್ಲ. ನಾನು ಅಂತ ಹೇಳ್ತಿ ಇದನ್ನ, ನೀನು ಆಗಿದ್ರೆ ಇದನ್ನ ಬಿಡ್ಲಿಕ್ಕೆ ಬರ್ತಿತ್ತನು? ಇದನ್ನ ಇಲ್ಲ, ಬಿಡ್ತೀಯಲ್ಲ. ಮತ್ತೆ ನೀತಿ ಒಳಗಿದೆಯಲ್ಲಿತ್ತು, ಒಂದ್ ಅವಸ್ಥೆ ಒಳಗಿದ್ದು ಇನ್ನೊಂದು ಅವಸ್ಥೆ ಒಳಗಿಲ್ಲಾರ್ದಂತ ಈ ದೇಹ ನಾನು ಅಂತ ಹೇಳ್ಕೊಂಡು ಹೊಂಟೇವ್ ನಾವು. ಇದಕ್ಕ ದುಃಖ ಆಗಿದ್ದು ಅಂತ ಹೇಳ್ತಾರ. ದುಃಖ ಮನುಷ್ಯನಿಗೆ ಯಾಕಾಗೈತಿ ಅಂದ್ರೆ ತನ್ನ ನಿಜವನ್ನ ಪರೀಕ್ಷಿಸದೆ, ಇದು ಹೇಯವೆನ್ನದೆ. ಇದು ಹೇಯ ಅಂತ ಅನ್ಸಿಲ್ಲ ನಮಗೆ, ಹೌದಲ್? ಅದ್ ನಮ್ ಜ್ಯೋತಿ, ಕೆಂಚರಡ್ಡಿ ಜ್ಯೋತಿ ಹೇಳ್ತಾರ, ಇದು ಕೈ ನೀನು, ಕಾಲು ನೀನು, ತಲೆ ನೀನು, ದುಬ್ಬು ನೀನು, ಯಾವ್ದು ನೀನು ವಿಚಾರ ಮಾಡಿ ನೋಡು. ಹಾಗೆ ಇದನ್ನ ನಾನು ಅಂತ ಹೇಳ್ತಿಯಲ್ಲ, ನನ್ನ ಮೂಗು, ನನ್ನ ಕಿವಿ, ಇದು ಅಂತ ಹೇಳ್ತಿಯಲ್ಲ, ನನ್ನ ಬಾಯಿ, ಅದೆಲ್ಲ ಹೇಳ್ತಿಯಲ್ಲ. ಈ ಮೂಗಿನಾಗಿರುವಂತ ಆ ಹೊಲಸು ಬಂದ ಕೂಡಲೇ ನಂದ ಅಂತ ಹೇಳ್ತೇನೋ, ಅದು ನಾನ ಅಂತ ಹೇಳ್ತೇನೋ? ಚೀ 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 ಅಂತೆ ಹಾಗಾದ್ರೆ ಕಿವಿಯನ್ನ ಹೊಲಸು ಬಂದ ಕೂಡಲೇ ತೆಗೆದು ಹೋಗಿತಿಯಲ್ಲ ಅದನ್ನ. ಬಾಯಾಗ ಜೋಲ್ ಸೋರಾಕತ್ ಕೂಡಲೇ ಅದು ಚೀ ಚೀ ಅಂತೀಯಲ್ಲ, ಮತ್ತೆ ನಿಂದ ಅನ್ಲ ಅದು. ನೀನ ಅಂತ ಹೇಳ್ತಿದ್ದಲ್ಲ. ನಂದು ಬಾಯಿರಿ, ನನ್ನ ಮೂಗು, ನನ್ನ ಕಣ್ಣು, ಕಣ್ಣಾಗಿ ಪಿಚ್ಚು ಬಂದ ಕೂಡಲೇ ಅದನ್ನ ಹೊಲಸು ಅಂತ ಇದನ್ನ ಮಾಡ್ತೀವಿ. ಅಂದ್ರ ಈ ಹೊಲಸು ಹೊರಗೆ ಹಾಕುವಂತ ಹೊಲಸುಮಯ ಮಲಮಯವಾದಂತ ಈ ದೇಹನ ನಾನು ನಂದು ಅನ್ಕೊಂತ ಕುಂತಿಯಲ್ಲ, ಇದು ನೀನು ಅನ್ನೋದನ್ನು ವಿಚಾರ ಮಾಡಿ ನೋಡ್. ಇದು ನೀನ್ ಆಗಲಾರೆ ಅಂತ. ಯಾವುದನ್ನ ನೀ ತಿಳಿತಿ, ಯಾವುದನ್ನ ನೀ ಅರಿತಿ, ಅದು ನೀನ್ ಆಗ್ಲಾರೆ. ಅರಿಯುವುದಕ್ಕೆ ಸಾಕ್ಷಿಯಾಗಿದೆ ನೀನು. ಅರಿವಿಸ್ಕೊಳ್ಳುವ ವಸ್ತು ನೀನಲ್ಲ, ಅರಿವು ನೀನದಿ. ಇದು ನಿನ್ನಿಂದಾಗಿ ಅರಿವಿಸ್ಕೊಳ್ತೈತಿ, ಅದಕ್ಕೆ ನೀನಲ್ಲಪ್ಪ. ಇದು ಅರಿವು ಅಂತ, ಅರಿವು ನೀನದಿ. ಅದನ್ನ ತಿಳಿ. ಅದನ್ನ ತಿಳ್ಕೊಂಡಾಗ ನಿನ್ನ ದುಃಖ ಹೋಗೈತಿ ಅಂತ ತಿಳ್ಕೊಂಡು ಅವ್ರು ಮಹಾತ್ಮರು ನಿನ್ನ ನಿಜವನ್ನ ಅರಿ ಅಂತ, ಆರು ನಾನಂತ ವಿಚಾರಿಸು ಅಂತ ಹೇಳಿ ಸಂಸಾರ ಸಾಗರವನ್ನು ಉತ್ತರಿಪುದರಿದೆ. ಮತ್ತೆ ಇದನ್ನ ಹೆಂಗೈತಿ ಅಂತ ತಿಳ್ಕೊ. ಹಂಗ ಹೊರಗಿನ ಸಂಸಾರನು ಕೂಡ ಹಂಗ ಐತಿ, ಅದು ಕೂಡ ಶಾಶ್ವತವಾಗಿಲ್ಲ.
ಪಂಚಂ ಪಗಡಂ, ಹೌದಲ್ರಿ? 5 ಭೂತಗಳ ಇಂದ ನಿರ್ಮಾಣ ಆದಂತದ್ದು ಇದು. ಎಲ್ಲ ಪಂಚಮಹಾಭೂತಗಳು ಏನು ಹೊರಗಿನ ಮಹಾಭೂತಗಳು ಅಂತ ಹೇಳ್ತಿರಲ್ಲ, ಆ ಮಹಾಭೂತಗಳ ಅಂಶನ ಇದರೊಳಗೆ ಐತಿ. ಹೌದಲ್ರಿ? ಭೂಮಿ ಅಂಶ ಐತಿ, ನೀರಿನ ಅಂಶ ಐತಿ, ವಾಯುವಿನ ಅಂಶ ಐತಿ, ಅಗ್ನಿ ಅಂಶ ಐತಿ, ಆ ಆಕಾಶದ ಅಂಶ ಐತಿ. ಇದು ಈ ಅಂಶಗಳು ಎಲ್ಲಿವರೆಗೆ ಕೂಡಿರ್ತಾವಂತಂದ್ರೆ ಆ ಚೈತನ್ಯ ಅರು ಇರುತನ ಕೂಡಿರ್ತಾವು. ಅರು ಹೋಯ್ತಂದ್ರ ಅರಿವಿಗೆ ಹೋಯ್ತಂದ್ರೆ ಏನಾಗಿರ್ತಾವ ಅಂತಂದ್ರೆ ಒಂದರೊಳಗೆ ಒಂದು ಅವು ಸೇರಿ ಬಿಡ್ತಾವು. ಇದರೊಳಗಿನ ಚೈತನ್ಯ ಹೋಯ್ತಂದ್ರೆ ಏನಾಗೈತಿ ಅಂತಂದ್ರೆ ಭೂಮಿ ಅಂಶ ಭೂಮಿಗೆ ಹೋಗ್ತೈತಿ, ನೀರಿನ ಅಂಶ ನೀರಿಗೆ ಹೋಗ್ತೈತಿ, ಅಗ್ನಿ ಅಂಶ ಮೊದ್ಲೇಕ ಅಗ್ನಿ ಅಂಶ ವಾಯು ಅಂಶ ಹೋಗ್ತೈತಿ. ವಾಯು ಅಂಶ ಹೋಯ್ತಂದ್ರ ಅಗ್ನಿ ಅಂಶ ಹೋಗ್ತೈತಿ, ಅಗ್ನಿ ಅಂಶ ಹೋಯ್ತಂದ್ರ ನೀರಿನ ಅಂಶ ಹೋಗ್ತೈತಿ, ನೀರಿನ ಅಂಶ ಹೋಯ್ತಂದ್ರ ಆಕಾಶದ ಅಂಶನೂ ಕೂಡ ಹೋಗ್ತೈತಿ. ಆಮೇಲೆ ಕೊನೆಗೆ ಭೂಮಿ ಅಂಶ ಹೋಗ್ತೈತಿ. ನೋಡ್ರಿ ಇದ್ರೊಳಗೆ ಗಟ್ ಅನ್ನೋದು ಯಾವ್ಯಾವ ಪಾಠ ಅದಾವ ಎಲ್ಲ ಭೂಮಿ ಅಂಶ ಅದಾವ. ಭೂಮಿ ಮತ್ತು ಆಕಾಶದ ಎರಡೂ ಸಮ್ಮಿಶ್ರಣ ಕೂಡಿದಾಗ ಅವು ಗಟ್ಟಿಯಾಗ್ಯಾವು. ಅವು ಲಘುನ ಅಳಿದಿಲ್ಲ. ಅವು ಕೂದಲ ಎಲುಬು ಇವು ಒಮ್ಮಗಲೇ ಲಘುನ ಇದಾಗುದಿಲ್ಲ. ಹೆಣ ಮುಗಿದಿಟ್ಟಿರ್ತೀವಿ, ಅದ್ರೊಳಗೆ ಎಷ್ಟು ದಿನಕ್ಕೂ ಇವು ಎಲುಬು ಕರೀತಾವು. ಲಘುನ ಅಳಿದಿಲ್ಲ. ಕೂದಲು ಹಾಗೆ. ಇವೆಲ್ಲವೂ ಭೂಮಿ ಅಂಶದ ಗುಣ. ಅವು ನಾನು ಅಂತ ಹೇಳಾಕತ್ತಿ, ನಂದ್ ಅಂತ ಹೇಳಾಕತ್ತಿ. ಈ ಪಂಚಮಹಾಭೂತಗಳಿಂದ ಕೂಡಿದಂತ ಈ ದೇಹನ ನಾನು ನಂದು ಅಂತ ಹೇಳ್ಕೊಂತ ಕುಂತಿಯಲ್ಲ, ಅದಕ್ಕೆ ನಿನ್ನ ದುಃಖ ಆಗೈತಿ. ಈ ದುಃಖವನ್ನು ನೀ ದೂರ ಮಾಡ್ಕೋಬೇಕಂದ್ರ ನಿಜವಾದ ನಾನು ಯಾರು ಅಂತ ವಿಚಾರ ಮಾಡಿದ್ರೊಳಗೆ ಅದು ಮನುಷ್ಯನ ಜನ್ಮದ ಲಾಭ ಅಂತ 1ನೇ ದಿನದ ವಿಷಯನೂ ಕೂಡ ಅದೇ ಇತ್ತು. ಮನುಷ್ಯ ಕುಲದ ಜನದ ಲಾಭ ಯಾವುದು ಅಂದ್ರೆ ತಾನ್ ಯಾರಂತ ತಿಳ್ಕೊಳದ, ಅದ ತನ್ನ ನಿಜವಣ್ಣನ ತಿಳ್ಕೊಳೋದು. ನಿಜವಾದ ನಾನು ಯಾರು ಅಂತ ತಿಳ್ಕೊಂಡಾಗ ಲಾಭ. ಅದಕ್ಕಾಗಿ ಏನ್ ಮಾಡು ಅಂತಂದ್ರೆ ಪರಹಿತ ಕಾರ್ಯಗಳನ್ನು ಮಾಡು. ಕೆಡುವ ಕಾಯದ ಸಫಲತೆ ಪರಹಿತ. ಇದು ನನಗೆ ನನ್ನ ನಿಜವನ್ನ ನಾನು ಅರಿಬೇಕಂದ್ರೆ ನಾ ಮೊದಲೇಕ್ ಏನ್ ಮಾಡ್ಬೇಕಾಗೈತೆ ಅಂದ್ರೆ ಪರಹಿತ ಕಾರ್ಯಗಳಲ್ಲಿ ಈ ದೇಹವನ್ನ ತೊಡಗಿಸ್ಬೇಕಾಗಿತ್ತು. ಸೇವೆ ಸತ್ಕರ್ಮಗಳಲ್ಲಿ ತೊಡಗಿಸಿದಾಗ ಅವಾಗ ಅಂತಃಕರಣ ದೋಷಗಳ ದೂರ ಆದಾಗ ಅಲ್ಲಿ ನನ್ನ ನಿಜವನ್ನ ನನಗೆ ನೋಡ್ಲಿಕ್ಕೆ, ಕಾಣ್ಲಿಕ್ಕೆ, ಅದನ್ನ ಅನುಭವಿಸ್ಲಿಕ್ಕೆ ಬರ್ತೈತಿ ಅಂತ. ಸಾಕ್ಷಿಯಾಗಿ ನೋಡ್ಲಿಕ್ಕೆ ಬರ್ತೈತಿ ಅಂತ. ನೋಡು ಅಂತ ಹೇಳ್ತವ್. ಇದನ್ನ ಇದರಿಟ್ಟು ನೋಡು. ನೀನ ಇದ್ರೊಳಗೆ ಬೆರಿಕೆ ಹಾಕೊಂಡು ನೋಡಾಕತ್ತಿ. ಇದು ನಾನು ನಂದು ಅಂತ ಬೆರಿಕೆ ಹಾಕೊಂಡು ನೋಡಾಕತ್ತಿ ನೀನು. ಅದಕ್ಕೆ ಅದು ಅನುಭವಕ್ಕೆ ಬರೋಲ್ಲ. ನೋಡು ನೋಡು ನೀನೇ ಪರವೆಂದು ತತ್ವ ಕೂಡದೆ ವಿಲಕ್ಷಣವಾಗಿ ನಿಂತು ನೋಡು ಅಂತ ಹೇಳಿ. ಇದಕ್ಕೆ ವಿಲಕ್ಷಣವಾಗಿ ನಿಂತು ನೋಡು. ಇದನ್ನ ಬೆರಿಕೆಯಾಗಿ ನೋಡಬೇಡ ಅಂತ. ಹಾಗೆ ಕನ್ನಡಿ ಮುಂದೆ ನಿಂತ ಅದಕ್ಕೆ ಇದನ್ನ ಹೆಂಗೆ ತಿದ್ಕೊಂತಿಯಲ್ಲ, ಅದನ್ನ ನೋಡ್ಕೊಂಡು ಇದನ್ನ ಹೆಂಗ್ ತಿರ್ತಿಯಲ್ಲ, ಹಂಗ ಇದನ್ನ ಇದರಿಟ್ಟ ನೋಡು. ಇದು ನಾನು, ಕೈ ನಾನು, ಬಳ್ ನಾನು, ಯಾವ್ದು ನಾನು, ಇದರೊಳಗೆ ಹಂಗಾರೆ ಇವು ಒಂದಕ್ಕೊಂದು ಅಗಲ್ತಲ್ಲ. ಅಲ್ಲ ಉಗುರ್ ತಕ್ಕೊಂತೀರಿ, ಉಗುರ್ ಅಗಲೋಕೈತಿ. ಅದು ನಾನು ಅಂತ ಹೇಳಿ ಬಿಡ್ಬೇಕಿತ್ತು. ನಾನು ಅಂತ ಇಟ್ಕೊಂತೀರೇನು? ಇಲ್ಲ. ಈ ಒಂದು ಸಮೂಹ ಏನಾಗೈತಲ್ಲ, ಈ ಪಂಚಮಹಾಭೂತಗಳಿಂದ ವಿಕರಿಸಲ್ಪಟ್ಟಂತ ದೇಹ, ಇದು ನಾನು ಅನ್ನುವಂತ ತಪ್ಪು ಕಲ್ಪನೆಯಿಂದ, ಅಜ್ಞಾನದಿಂದ ಮನುಷ್ಯ ಬಳ್ಳಕತ್ತನಂತನ ಮಹಾತ್ಮರು ಅನುಭವಗಳು ಏನ್ ಮಾಡಿದ್ರು ಅಂತಂದ್ರ ನಿನ್ನ ನಿಜವನ್ನ ಅರಿಪ. ನಿನ್ನ ನಿಜವನ್ನ ಅರಿದ ಇದು ಮುಖ್ಯ ಐತಿ. ಅದ್ರ ಹೊರತಾಗಿ ಬೇರೆ ಕರ್ತವ್ಯ ಕರ್ಮಗಳು ನಿನಗಿಲ್ಲ. ನೀನು ಏನೇ ಕರ್ತವ್ಯ ಕರ್ಮಗಳದಾವ ಅಂದ್ರೂ ಕೂಡ ಅದು ಜಾಗ್ರದ ಅವಸ್ಥೆ ಒಳಗೆ ಮಾತ್ರ ಸೀಮಿತ ಅದಾವು.
ಅದರಿಂದ ನಿನಗೆ ಸುಖಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಈ ದುಃಖವನ್ನ ಕಳ್ಕೊಳ್ಳಿಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಿನ್ನ ನಿಜವನ್ನ ಮೊದಲೇ ತಿಳ್ಕೊಂಡ ಉಳಿದ್ರ ಮುಂದೆ ಉಳಿದ್ರ ಅವ್ನು ಮಾಡಿ ಅಂತಕ್ಕೆ ಮೊದಲೇ ನಿನ್ನ ಕೆಲಸ ಮಾಡು. ತಳುವುದೇ ಮಾಡ್ಬೋದು ಯಾವುದು ಅಂದ್ರೆ ಭವಾರನ ಅಂತ ಅದನ್ನ ಹೇಳು. ಬೇರೆ ನಿನಗೆ ಕರ್ತವ್ಯ ಕರ್ಮಗಳ ಅನ್ನೋದೇ ಇಲ್ಲ. ನಿಜವನ್ನ ತಿಳಿದು ನೀನ್ ಯಾರು ಅಂತ ತಿಳ್ಕೊ. ಇದನ್ನ ನೀನ್ ಹೆಂಗದಿ ಅಂದ್ರೆ ಪರಿಪೂರ್ಣದಿ, ಖಂಡಿತವಾಗಿಲ್ಲ, ನೀನು ಚಿದ್ರಿಸ್ಲಿಕ್ಕೆ ಬರುದಿಲ್ಲ ನಿನ್ನನ್ನ. ನೀನು ಪರಿಪೂರ್ಣ ವಸ್ತು ಅದಿ, ನಿತ್ಯದಿ, ನಿರ್ಮಲದಿ, ನಿರ್ವಿಕಲ್ಪದಿ. ನೀನು ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಬರುದಿಲ್ಲ. ಮನಸ್ಸು ಕಲ್ಪನೆ ಮಾಡ್ಕೊಂಡು ಹೋಗ್ತೈತಿ, ಕಲ್ಪನೆಗೆ ನಿಲುಕಲಾರದಿದು. ಕಲ್ಪನಾತೀತವಾಗಿರುವಂತದ್ದು ಅಂತ ವಸ್ತುನ ನಾನು ಅದನ್ನಂತ ಖಾತ್ರಿ ಮಾಡ್ಕೋಬೇಕಾಗೈತಿ. ಅದ ಅನುಭವದಿಂದ ಮಾತ್ರ ಸಾಧ್ಯೈತಿ. ಅಂತ ಅನುಭವವನ್ನು ಮಾಡ್ಕೋಬೇಕಂದ್ರೆ ನಮ್ಮ ಅಂತಃಕರಣ ಶುದ್ಧಿ ಇರಬೇಕು. ಅಂತಃಕರಣ ಶುದ್ಧಿ ಇಲ್ಲ ಅಂದ್ರೆ ಇದು ಸಾಧ್ಯನೇ ಇಲ್ಲ. ಹೌದಲ್ಲ, ಬಹಳ ದಿನದಿಂದ ಏನಾಗೈತಿ ಅಂದ್ರೆ ಹುಟ್ಟುತ್ತಾ ಹೊಂದುತ್ತಾ ಬಂದ್ಬಿಟ್ಟ ವಿಷಾದಿಗಳ ಅಲ್ಲಿ ಮೋಹ ಬುದ್ಧಿಯಲ್ಲಿ ಇಟ್ಕೊಂಡು ವಿಷಯಗಳೇ ಸುಖ ಕೊಡ್ತಾ ಅನ್ನುವಂತ ತಪ್ಪು ಕಲ್ಪನೆಯಿಂದ ಮೋಹ ಮಮಕಾರಕ್ಕೊಳಗಾಗಿ ಅದರಾಗ ಬಂದೇವಂತ ತಿಳ್ಕೊಂಡೆ ಇದು ಒಮ್ಮಗಲೇ ಆಗುದಿಲ್ಲ, ಲಘುನ ಆಗುದಿಲ್ಲ. ಅದಕ್ಕೆ ಇದನ್ನ ತಿಕ್ಕಿ ತೊಳಿಬೇಕಾಗೈತಿ. ಬಹಳ ದಿನದಿಂದ ಅಡಿಗೆ ಮಾಡಿದಂತ ಪಾತ್ರೆ ಒಳಗೆ ಅದರಾಗೆ ಅಡಿಗೆ ಮಾಡಿದ್ದ ಅದನ್ನ ತಿಕ್ಕಿಲ್ಲ, ತೊಳೆದಿಲ್ಲ. ಅದನ್ನ ಬಹಳ ಜಿಗಿ ಕುಂದು ಬಿಟ್ಟೈತಿ. ಅದ ಒಮ್ಮಗಲೇ ಸ್ವಚ್ಛ ಆಕೈತೆ ಅನ್ನೋದು ಇಲ್ಲ. ಈ ತಿಕ್ಕಾಕ ಪ್ರಾರಂಭ ಮಾಡಿದಾಗ ಎಷ್ಟು ಜನ್ಮಕ್ಕೆ ಆಕೈತಿವಿ ಅನ್ನೋದು ಸ್ವಚ್ಛ. ಹಂಗೆ ಇದನ್ನ ತಿಕ್ಕಬೇಕಾಗೈತಿ. ಸತತ ಇದಕ್ಕೆ ಅಭ್ಯಾಸ ಬೇಕಾಗೈತಿ. ಅಭ್ಯಾಸದಿಂದ ಮಾತ್ರ ಸಾಧ್ಯ ಐತಿ ಅಂತ. ಅಭ್ಯಾಸ ಸಂಜನಿತ ಅಂತ ಹೇಳ್ತಿದ್ರು. ನಿನ್ನನ್ನು ನೀ ತಿಳ್ಕೋಬೇಕಂದ್ರೆ ಅಭ್ಯಾಸದಿಂದ ಮಾತ್ರ ಸಾಧ್ಯ ಐತಿ. ಯಾವ ಅಭ್ಯಾಸ? ನೀನ್ ಯಾರು ಅನ್ನೋದನ್ನ ಸತತ ವಿಚಾರ ಮಾಡಿ. ಅಂದ್ರೆ ಮಾತ್ರ ಇದು ಮನುಷ್ಯನ ಜನ್ಮದ ಸ್ವಾರ್ಥಕ್ಕಾಗತ್ತ ಅಂತ. ನಾವು ಇದನ್ನ ಹೆಂಗೆಂಗೋ ಕಳೆಯಾಕತ್ತು ಬಿಟ್ಟೇವಲ್ರಿ. ಅದಕ್ಕೆ ಮಹಾತ್ಮರು ಅನುಭವಗಳು ನಮ್ಗೆ ಎದುರಿಸ್ತಾರ. ನಿನ್ನ ನಿಜವನ್ನ ತಿಳಿದ್ಬಿಟ್ಟು ನೀನು ಸುಮ್ಮನೆ ಕಾಲ ಕಳೆಯಾಕತ್ತೀಯಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾಯುದು ಉಚಿತವೇ. ನೆಮ್ಮಿ ನಿಜವನ್ನು ಅಂತ ಹೇಳಿದವರು ನಂಬಿಲ್ಲ ನಿಜವನ್ನ. ನೀನ ಸುಳ್ಳನ್ನ ನಂಬಿ, ಈ ತೋರಿಕೆ ಸುಳ್ಳೈತಿ ಅದನ್ನ ನಂಬಿ, ಈ ಶರೀರ ಸುಳ್ಳೈತಿ ಇದನ್ನ ನಂಬಿ, ಈ ತೋರಿಕೆ ಒಳಗಿರುವಂತ ಶಬ್ದಾದಿ ವಿಷಯಗಳನ್ನ ಈ ಸುಳ್ಳು ಇಂದ್ರಿಯ ಮುಖಾಂತರ ಅವನ ಹೊಂದಿ ಅದರ ಸಂಪರ್ಕ ಮಾಡಿ ಸುಖಿ ಆಗ್ಬೇಕಂತ ಹೊಂಟಿ. ಅದಕ್ಕೆ ನೀನು ದುಃಖ ಆಗತೈತಿ ನೋಡು. ಅದಕ್ಕೆ ವಿಚಾರ ಮಾಡಿ ಸುಮ್ಮನೆ ಕಾಲ ಕಳೆದು ಹೋದ್ರೆ ಉಪಯೋಗ ಇಲ್ಲ. ನಿಜವನ್ನ ನಂಬಿ ಮುಕ್ತಿಯನ್ನು ಪಡೆಯದೆ ಮನುಷ್ಯ ಸುಮ್ಮನೆ ಕಾಲವನ್ನು ಕಳೆದು ಸತ್ತೋದ್ರು ಉಚ್ಚೇತಾಯ್ತು ಎಂದು. ಸಾಕಷ್ಟು ಕಷ್ಟಗಳು ಬರ್ತಾವ, ಆದ್ರೂ ಕೂಡ ನಮ್ಮ ನಿಜವನ್ನು ಅರಿಬೇಕನ್ನುವಂತ ಅಪೇಕ್ಷೆ ಆಗುದಿಲ್ಲ. ಯಾಕಂದ್ರೆ ಅದರೊಳಗೆ ಸುಖ ಬುದ್ಧಿ ನೆಟ್ಟವಲ್ಲ. ರೋಗ ರುಜೆ ಹಾನಿ ಅಳಿವು ಪರಸೇವೆ ಯಾಚನೆ ಬಡತನ ಎಷ್ಟು ಕಷ್ಟ ಬರ್ತಾವ್ರಿ. ಇಲ್ಲಿ ರೋಗ ಬರ್ತೈತಿ, ರುಜೆಗಳು ಬರ್ತಾವು, ಬಡತನ ಬರ್ತೈತಿ, ಇನ್ನೊಬ್ಬರನ್ನ ಕೇಳುವಂತ ಪರಿಸ್ಥಿತಿ ಬರ್ತೈತಿ, ಹಾನಿ ಆಕೈತಿ, ಅಳಿವು ಮುನಿಸು ವಿರಪ ವಿರತಿ ವಿರಸ. ಹೌದಲ್ರಿ, ಇವಿಷ್ಟೆಲ್ಲ ಕಷ್ಟಗಳು ಬಂದ್ರು ಕೂಡ ಇನ್ನೂ ಬುದ್ಧಿ ಬರವಲ್ಲ ನಿನ್ನ ಮನುಷ್ಯ. ಹೌದಲ್ರಿ, ಅದಕ್ಕೆ ಇವನ್ ತಿಳ್ಕೊಂಡು ನಿನ್ನ ನಿಜವನ್ನ ಅರಿ. ಸುಮ್ಮನೆ ಕಾಲ ಕಳೆದು ಹೋದ್ರೆ ಉಪಯೋಗ ಇಲ್ಲ. ಬಂದದ್ದು ಅದಕ್ಕಾಗಿ ನಿನ್ನ ಜೀವನ ಅರಿಸಲುವಾಗಿದ್ದನ. ಅದಕ್ಕೆ ಇದನ್ನು ಉಪಯೋಗ ಮಾಡಿಕೊಂಡಾಗ ನಿನ್ನ ಈ ಜನ್ಮ ಪಡೆದು ಬಂದದ್ದಕ್ಕೂ ಸ್ವಾರ್ಥಕ್ಕಾಗತ್ತೆ. ಇಲ್ಲ ಅಂದ್ರೆ ಮುಂದೆ ಮತ್ತೆ ಎಂತೆಂತ ಜನ್ಮ ಕಾಲ ಕುಂತಾವು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೌದಲ್ಲ, ಮಾಡಿದಂತ ಪಾಪ ಕನಸಾರವಾಗಿ ಮುಂದೆ ಜನ್ಮ ಬರ್ತಾವ ಅನ್ನೋದು ನಮಗ್ ಗೊತ್ತಿಲ್ಲ. ಯಾರ ಕಂಡಾರ ಬಿಡ್ರಿ ಅದನ್ನ ನೋಡೋಣ. ಮುಂದೆ ನೋಡೋದು ಏನೈತಿ, ಉಣಬೇಕಾಗತ್ತವಾಗ ಅಯ್ಯೋ ಯಪ್ಪ ಅಂತಂದ್ರೆ ಕೇಳುದಿಲ್ಲ.
ಅವಾಗ ಬಂದ ಮೇಲೆ ಅಯ್ಯೋ ಯಪ್ಪ ಹೆಂಗಾತಿ ಹಿಂಗಾತಿ ಅಂದ್ರೆ ಏನು ಯಾರು ತಗೊಂಡಾಕ್ ಬರೋದಿಲ್ಲ, ಅದನ್ನ ಉಣ್ಣಬೇಕಾಕೈತಿ. ನೀನ ಮಾಡಿ ಅದನ್ನ ಉಣ್ಣುವಂತ ಕಾರ್ಯ ಕರ್ಮಗಳನ್ನು ನೀನ ಮಾಡಿ ಅದ್ರ ಫಲ ಉಣ್ಣಬೇಕೆ, ಬಿಡುದಿಲ್ಲ. ಅದ ಬರುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರನ ಅದಕ್ಕಿಲ್ಲ ಅಂತ ಹೇಳಿದವ್ರು. ಬೇರೆ ಪರಿಹಾರ ಇದ್ದಿದ್ರು ಅವ್ರ್ಯಾಕ ಅಳಕ್ತಿದ್ರನವ್ರು? ಅಳಕಿದ್ರನವ್ರು? ಹೌದಲ್? ರಾಮ, ನಳ, ನಹುಷ, ಎಷ್ಟು ಮಂದಿ ಅತಿರಥ ಮಹಾರಥರ ಉಂಡು ತೀರಿಸಿದ್ರಿಲ್ಲ ತಮ್ಮ ಬಂದಂತ ಕಷ್ಟಗಳನ್ನ. ಬಿಟ್ರನವ್ರು? ಬಂದೈತಿ, ನನಗೆ ಬಂದೈತಿ, ನಾನು ಅದು ಮಾಡಿದ ಹಿಂದಿನ ಮಾಡಿದ ಕರ್ಮದ ಫಲ ಅದ, ಉಣ್ಣಬೇಕ, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬರುದಿಲ್ಲ ಅದನ್ನ ಅಂತ ಉಂಡು ತೀರಿಸಿ ಈ ಜನ್ಮದೊಳಗ ಆ ಕರ್ಮದ ಕಾಟವನ್ನು ಕಳ್ಕೊಂಡು ನಿತ್ಯ ಮುಕ್ತ ಸುಖವನ್ನು ಅನುಭವಿಸಿದ್ರು. ಅದನ್ನು ವರ್ಗಾಯಿಸಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಅವ್ರು ಉಂಡ್ರು. ಹಾಗೆ ನಾವು ಉಣ್ತಾ ಏನ್ ಮಾಡ್ಬೇಕಾಗೈತಿ ಅಂದ್ರೆ ನಮ್ಮ ನಿಜವನ್ನ ಅರಿಬೇಕಾಗೈತಿ. ಇದನ್ನ ನಾವು ಕರ್ಮದ ಕಾಟವನ್ನು ಕಳ್ಕೊಂಡಾಕ ಹೋಗ್ಯವು. ಅಲ್ಲಿ ಅದ ದೋಷ ಐತಿ, ಏದು ದೋಷ ಐತಿ, ಅದನ್ನು ಮಾಡಿ ಬಾ, ಆ ವಸ್ತ್ರ ಕೊಟ್ಟು ಬಾ, ಆ ಕಾಳ ದಾನ ಕೊಟ್ಟು ಬಾ ಅಂದ್ರೆ ನಿನಗೆ ಆ ಕರ್ಮದ ಕಾಟ ಕಳಿತೈತಿ. ಯಾವುದು ಏನು ಕೊಟ್ರು ಕಳಿದಿಲ್ಲ ಅಂತ. ಯಾಕೆ ಪ್ರಾರಬ್ಧ ನಿಶ್ಚಿತ ಆಗಿಬಿಟ್ಟೈತೆ. ಅದು ಬರ್ಕೊಂಡ್ ಬಂದ್ಬಿಟ್ಟೇವೆ, ಹಣೆ ಬರ ಸೀಲ್ ಒತ್ಕೊಂಡ್ ಬಂದ್ಬಿಟ್ಟೈತೆ. ಅದನ್ನ ಬದಲಾಯಿಸಕ್ ಬರೋದಿಲ್ಲ. ಅದನ್ನ ಹೌದಲ್ರಿ? ಬದಲಾಯಿಸಕ್ ಬರ್ತೈತೆ ಅಂದ್ರೆ ಮಾರ್ಕರ್ಲೆ, ಪರ್ಮನೆಂಟ್ ಮಾರ್ಕರ್ಲೆ ಬರ್ಕೊಂಡ್ ಬಂದ್ಬಿಟ್ಟೇವ. ಅದನ್ನ ಟೆಂಪರರಿ ಮಾರ್ಕರ್ಲೆ ಬರ್ಕೊಂಡ್ ಬಂದಿಲ್ಲ, ಪರ್ಮನೆಂಟ್ ಮಾರ್ಕರ್ಲೆ ಹಚ್ಚೋತ್ಕೊಂಡ್ ಬಂದ್ಬಿಟ್ಟೇವ. ಅದು ಹೋಗುದಿಲ್ಲ. ಅದ ಕೊಡ್ಲಿಕ್ಕೆ, ತಗೊಳ್ಲಿಕ್ಕೆ, ವರ್ಗಾಯಿಸ್ಲಿಕ್ಕೆ ಬರುದಿಲ್ಲ. ಅದ ಉಂಡ ತೀರಿಸ್ಬೇಕಾಯ್ತಿ. ಉಣ್ತಾ ಏನ್ ಮಾಡ್ಕೋಬೇಕಾಯ್ತಿ ಅಂದ್ರೆ ಅದು ನನಗ್ ಬಂದಿಲ್ಲ. ಅದು ದೇಹಕ್ಕೆ ಬಂದೈತಿ. ದೇಹ ನಾನಲ್ಲ, ನಾನು ಇದಕ್ಕೆ ವಿಲಕ್ಷಣವಾಗಿರ್ತಕ್ಕಂಥ ಸದ್ರೂಪ ವಸ್ತುನ ಅದೀನಿ, ನಿತ್ಯ ವಸ್ತುನ ಅದೀನಿ, ಚಿದ್ರೂಪ ವಸ್ತುನೇ ನಾನದೇನೆ, ಆನಂದ ಸ್ವರೂಪನೇ ನಾನದೇನೆ, ಮುಕ್ತನ ನಾನದೇನೆ ಅಂತ ತಿಳ್ಕೊಬೇಕಾಯ್ತಿ. ನನಗ್ ಬಂಧನ ಇಲ್ಲ. ನಾ ಹುಟ್ಟುವವನು ಅಲ್ಲ, ಸಾಯುವವನು ಅಲ್ಲ, ನನಗೆ ಯಾವ ದಿಕ್ಕೂನು ಇಲ್ಲ. ನಮ್ಗೆ ಅದನ್ನ ಎಚ್ಚರಿಸ್ತಾರ. ನಮ್ಮ ಆಡು ಭಾಷೆದೊಳಗೆ ಎಚ್ಚರಿಸ್ತಾರೆ. ನಮಗೆ ಬೈತಾರಂತ ನಾವು ತಿಳ್ಕೊಂತೇವ್. ದಿಕ್ಕೇಡಿ ಅಂದ್ರೆ ಸಿಟ್ಟು ಬರ್ತೈತಿ ನಮಗೆ. ಅದು ನಿಜದ ಕುರಿತಾಗಿ ಹೇಳಿದವರು ಎಚ್ಚರಿಸ್ತಾರ ನಿನಗೆ. ಹೌದು, ನಿನಗೆ ಯಾವ ದಿಕ್ಕಿಲ್ಲ. ಯಾಕಂದ್ರೆ ಪರಿಪೂರ್ಣ ವಸ್ತು ನೀನು. ಪರಿಪೂರ್ಣ ವಸ್ತುವಿಗೆ ಯಾವ ದಿಕ್ಕು ಇಲ್ಲ. ಆಕಾಶಕ್ಕೆ ಯಾವ ದಿಕ್ಕೈತಿ, ಶೂನ್ಯಕ್ಕೆ ಯಾವ ದಿಕ್ಕೈತಿ. ಅದಕ್ಕೆ ಶೂನ್ಯ ಶಿವಾಧೀಶನಾಗು ಅಂತ ಹೇಳಿ, ಅದಕ್ಕೆ ಅಧಿಪತಿ ಆಗು ಅಂತ ಹೇಳಿ, ನಿನ್ನ ನಿಜದ ಎಚ್ಚರಿಕೆ ಒಳಗಿರು ಅಂತ ಹೇಳಿ. ಆ ನಿಜದ ಎಚ್ಚರಿಕೆ ಒಳಗೆ ನಾವು ಉಳ್ಕೋಬೇಕಂದ್ರ ಸತತ ಅಭ್ಯಾಸ ಬೇಕಾಗೈತಿ. ಈ ತನುಭಾವ ಅಳಿಬೇಕಾಗೈತಿ. ಎಲ್ಲಿವರೆಗೂ ಶರೀರ ಭಾವ ಅಳಿದಲ್ಲೋ ಅಲ್ಲಿವರೆಗೂ ದುಃಖ ಕಳಿದಿಲ್ಲ. ತನುಭಾವ ಅಳಿಯೇ ದುಃಖದ ಕೇಳು. ನೋಡು, ಇದನ್ನ ಬಿಟ್ಟು ಹೋಗಿರ್ತೀನಿ ನಾನು. ನಿದ್ದೆ ಒಳಗೆ ಯಾವ ಭಾವ ಇತ್ತು? ಹೆಣ್ಣನ್ನು ಭಾವ ಇತ್ತು, ಗಂಡನ್ನು ಭಾವ ಇತ್ತು, ಶ್ರೀಮಂತನ್ನು ಭಾವ ಇತ್ತು, ಅಥವಾ ಕಲ್ಲಪ್ಪ, ಮಲ್ಲಪ್ಪ, ಹನುಮಪ್ಪ ಅಂತ ಭಾವ ಇತ್ತು? ಯಾವ ಭಾವ ಇತ್ತು? ಎಲ್ಲ ಭಾವನೆಗಳನ್ನ ಬಿಟ್ಟ ಮರೆತ ಹೋಗಿದ್ದೆಲ್ಲ. ಇನ್ನು ಅರ್ಥ ಬಿಡು, ಅದನ್ನ ಅರಿಯೋದನ್ನ ತಿಳ್ಕೊ. ಇದು ನಾನಲ್ಲ, ಇದು ನಾನಲ್ಲ ಅಂತ ಒಂದೊಂದನ್ನ ಬಿಡುವಂತವ. ತನು ಇದಾನಲ್ಲ, ಇಂದ್ರಿಯಗಳು ನಾನಲ್ಲ, ಹಸುಗಳ ಎನ್ನುವು ನಾನಲ್ಲ. ಇವಕ್ಕ ನಾನು ಏನದೀನಿ? ಸಾಕ್ಷಿ ಅದೀನಿ, ವೇದ್ಯ ಅದೀನಿ, ಬೇರೆ ಅದೀನಿ ಅಂತ ತಿಳ್ಕೊ. ಪಂಚಮಹಾಭೂತಗಳು ನಾನಲ್ಲ, ನಾನು ಏನದೀನಿ? ಸಚ್ಚಿದಾನಂದಮಯ ನಿತ್ಯ ಪರಿಪೂರ್ಣ ವಸ್ತುನೇ ನಾನು ಅದೀನಂತ ತಿಳ್ಕೊಂಡಾಗ ಅವಾಗ ನಿತ್ಯ ಸುಖಿಗಳಾಗ್ಲಿಕ್ಕೆ ಸಾಧ್ಯ ಐತಿ. ಅಂತ ವಿಚಾರಗಳನ್ನ ನೆನಪು ಮಾಡಿಕೊಳ್ಳಲಿಕ್ಕೆ ಈ ಆಶ್ರಯವಾಗಿ ಈ ಆಶ್ರಮವನ್ನ ನಿರ್ಮಾಣ ಮಾಡ್ಕೊಂಡಿದ್ರಿ. ಎಲ್ಲಿ ಆಶ್ರಿತ ವಸ್ತುವಿನ ಕುರಿತು ಆದಂತ ಚಿಂತನೆ ನಡೀತಿದ್ವೋ ಅದ ಆಶ್ರಮ ಅಂತ. ಆಶ್ರಿತ ವಸ್ತು ಯಾವುದು? ಅರಿವು. ಅರಿವಿನ ಆಧಾರದ ಮೇಲಿದ್ದ ಎಲ್ಲವೂ ತೋರೈತಿ. ಅರಿವು ಇಲ್ಲದಾಗದೆಂದು ತಿಳಿಯುವನೇ ಜಾನರ ದೇವ ಅಂತ ಸ್ಪಷ್ಟವಾಗಿ ಹೇಳ್ತಾರ.
ಅರುವ ನಿನಗೆ ಅಂತ ಹೇಳ್ತಾರ. ಆ ಅರುವ ನಾನದನೆನ್ನುವಂತ ಸದಾ ಚಿಂತನೆ ಒಳಗೆ ತೊಡಗಿ ಈ ಒಂದು ಆಶ್ರಮದ ಸದುಪಯೋಗನ ನಾವೆಲ್ಲ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ನಾನು ಒಂದೆರಡು ಮಾತನ್ನ ದಿವ್ಯ ಸಾನ್ನಿಧ್ಯದಿಂದ ಅತ್ಯಂತ ಉನ್ನತವಾದಂತ ಬೋಧಿಯನ್ನ ನಾವೆಲ್ಲರೂ ಶ್ರವಣ ಮಾಡಿದ್ದೇವೆ. ಅಪ್ಪ ಅವರಿಗೆ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಈಗ ಮರಣಾರ್ಥವಾಗಿ 1-2 ನಿಮಿಷ ಮೌನ. सकल साधु संत महाराज की जय. ಎಲ್ಲರೂ ದಯಮಾಡಿ ಅಲ್ಲೇ ಕೂತ್ಕೊಳ್ಬೇಕು. ಈಗ ಸನ್ಮಾನ ಕಾರ್ಯಕ್ರಮ ಇದೆ.